ನಮ್ಮ ಹೃದಯ ಅಪ್ರಾಕ್ಸಿಮೇಟ್ಲಿ 6 ಲೀಟರ್ಸ್ ಆಫ್ ಬ್ಲಡ್ನ ಪಂಪ್ ಮಾಡುತ್ತೆ ಪ್ರತಿ ನಿಮಿಷಕ್ಕೆ, ವಿಚ್ ಅಕೌಂಟ್ಸ್ ಟು 8,000 ಲೀಟರ್ಸ್ ಅ ಡೇ. ಆ್ಯಂಡ್ ಈ ರಕ್ತ ಟ್ರಾವೆಲ್ ಮಾಡುತ್ತೆ 60,000 ಮೈಲ್ಸ್ ಆಫ್ ಬ್ಲಡ್ ವೆಸಲ್ಸ್ ಪ್ರತಿದಿನ. ಇಂಥ ಅಮೇಝಿಂಗ್ ಆರ್ಗನ್ ಇಸ್ ಆಫನ್ ನೆಗ್ಲೆಕ್ಟೆಡ್. ಒಂದು ನಮ್ಮ ಜೀವನ ಶೈಲಿ, ನಿದ್ರೆನ ಸರಿಗೆ ಮಾಡಲ್ಲ, ಊಟನ ಸಾಮಾನ್ಯವಾಗಿ ಹೊರಗಡೆ ಮಾಡ್ತೀವಿ, ಏನು ಸಿಗುತ್ತೋ ಅದನ್ನು ತಿಂತೀವಿ. ಮೂರನೇದಾಗಿ ಎಕ್ಸಸೈಸ್ ಅನ್ನೋದು ಟೇಕ್ಸ್ ಅ ಬ್ಯಾಕ್ ಶೀಟ್. ಆಮೇಲೆ ಸ್ಟ್ರೆಸ್ ಲೆವೆಲ್ಸು. ಈಗ ಹೃದಯಾಘಾತ ಅಂದಾಗ ಅದಕ್ಕೆ 2 ಕಂಪೋನೆಂಟ್ಸ್ ಇರುತ್ತೆ. ಫಸ್ಟು ಹಾರ್ಟ್ ರಕ್ತನಾಳದಲ್ಲಿ ಬ್ಲಾಕೇಜ್ ಡೆವಲಪ್ ಆಗುವಂಥದ್ದು. ಆಮೇಲೆ ಯಾವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅವತ್ತು ಪ್ಲಾಕ್ ರಪ್ಚರ್ ಅಂತ ಹೇಳ್ತೀವಿ. ಅಂದರೆ ಇದೆಲ್ಲ ಏನು ಒಂದು ಗಲೀಜು ಹೋಗಿ ಕೂತ್ಕೊಂಡಿರುತ್ತೋ ಅದರ ಮೇಲಿರೋ ಕವರು ಒಂಥರ ಗಾಯ ಆದಂಗೆ ಆಗಿಬಿಟ್ಟು ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಆ ರಕ್ತ ಹೆಪ್ಪುಗಟ್ಟಿ ಆ ಪೂರ್ತಿ ರಕ್ತನಾಳ ಕ್ಲೋಸ್ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಆ್ಯಂಡ್ ಟಾಕಿಂಗ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್, ಹೆಚ್ಚಾಗಿ ಇದು ಬೆಳಗಿನ ಜಾವನೇ ಆಗುತ್ತಾ ಅಂತ ಡಾಕ್ಟರ್? ಯಾಕಂದರೆ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳಲೇ ಇಲ್ಲ, ಇದನ್ನು ತುಂಬ ಹೆಚ್ಚು ನಾವು ಕೇಳಿದ್ದೀವಿ. ಇಫ್ ಎಸ್, ವೈ ಇಸ್ ಇಟ್ ಸೊ? ನಾವು ಈಗ 24 ಗಂಟೆ ಟೈಮ್ ಫ್ರೇಮ್ನ ಡಿವೈಡ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಹಾರ್ಟ್ ಅಟ್ಯಾಕ್ಸು ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆ ಮಧ್ಯೆ ಆಗ್ತವೆ. ಬೀಯಿಂಗ್ ಹಂಟರ್ ಗ್ಯಾದರರ್ ಅಂತ ಏನು ನಮ್ಮ ಲೈಫ್ ಸ್ಟೈಲ್ ಇತ್ತು, ಆವಾಗ ಅರ್ಲಿ ಮಾರ್ನಿಂಗು ಫಾರೆಸ್ಟಲ್ಲಿ ಹೋಗಿ ಫುಡ್ಗೋಸ್ಕರ ಹಂಟ್ ಮಾಡಿಕೊಂಡು ಅಲ್ಲಿರೋ ಡೇಂಜರೆಲ್ಲ ಫೇಸ್ ಮಾಡ್ತಾ ಇದ್ದಿದ್ದರಿಂದ ಆವಾಗ ನಮ್ಮ ದೇಹದಲ್ಲಿ ಅಡ್ರಿನಲ್ ಲೆವೆಲ್ಸು, ಬೇರೆ ಹಾರ್ಮೋನ್ ಲೆವೆಲ್ಸು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ಇದರಿಂದಾಗಿ ಬಿ ಪಿ, ಹಾರ್ಟ್ ಬೀಟು ಆಸ್ ಎ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಜಾಸ್ತಿ ಇರ್ತಿತ್ತು ಆವಾಗ. ಈಗಲೂ ಅದೇ ಕಂಟಿನ್ಯೂ ಆಗುತ್ತೆ. ಅದರಿಂದಾಗಿ ಮ್ಯಾಕ್ಸಿಮಮ್ ಹಾರ್ಟ್ ಅಟ್ಯಾಕ್ಸ್ ಆ ಟೈಮ್ ಫ್ರೇಮಲ್ಲಿ ಆಗುತ್ತೆ. ಓಕೆ. ಆ್ಯಂಡ್ ಈ ವರ್ಕೌಟ್ ಮಾಡಿದಾಗ ಹಾರ್ಟ್ ರೇಟ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ಸ್ ಆಗೋದನ್ನು ಕೇಳ್ತಾ ಇದ್ದೀವಿ ನಾವು. ಅಂದರೆ ಜಿಮ್ಮಲ್ಲಿದ್ದಾಗ, ಡಾನ್ಸ್ ಮಾಡ್ತಿರೋವಾಗ ಏನಿರಬಹುದು ಇದಕ್ಕೆ ಕಾರಣ ಡಾಕ್ಟರ್? ಒಂದು ಅನ್ಅಕಸ್ಟಮ್ಡ್ ಆಗಿ ತುಂಬ ಇಂಟೆನ್ಸಾಗಿ ಎಕ್ಸಸೈಸ್ ಮಾಡಿದರೆ ಇದರಲ್ಲಿ ಪ್ಲಾಕ್ ರಪ್ಚರ್ ಅಂತ ಆಗೋದಾಗ್ಬೋದು, ಇಲ್ಲ ಹಾರ್ಟ್ ಬೀಟಲ್ಲಿ ವೇರಿಯೇಷನ್ ಆಗಿ ಅರಿಥಮಿಯಾ ಅಂತ ಆಗಿ ಕಾರ್ಡಿಯಾಕ್ ಅರೆಸ್ಟು ಇಲ್ಲ ಹಾರ್ಟ್ ಅಟ್ಯಾಕು ಎರಡೂ ಆಗುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಲೇಟ್ ನೈಟ್ ಪಾರ್ಟೀಸ್ ಮಾಡಿದಾಗ, ತುಂಬ ಜಾಸ್ತಿ ಕುಡಿದಾಗ ಅಥವಾ ನಿದ್ದೆ ಕಡಿಮೆ ಮಾಡಿರುವಾಗ ಬೆಳಗ್ಗೆದ್ದು ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಎಕ್ಸಸೈಸ್ ಮಾಡೋದು ಇಸ್ ಇಟ್ ಅಡ್ವೈಸಬಲ್ ಡಾಕ್ಟರ್? ಆಬ್ವಿಯಸ್ಲಿ ತುಂಬ ಲಾರ್ಜ್ ಮೀಲ್ಸ್ ತೊಗೊಂಡಾಗ, ತುಂಬ ಲಾರ್ಜ್ ಡ್ರಿಂಕ್ಸ್ಗೆ ತೊಗೊಂಡಾಗ, ಸೋಷಲ್ ಡ್ರಿಂಕ್ ಅಂತ ಹೇಳಿ ಒಂದು ಡ್ರಿಂಕ್ ಎಲ್ಲ ತೊಗೊಂಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯು ಕ್ಯಾನ್ ಡೂ ಎಕ್ಸಸೈಸ್. ಬಟ್ ಇಫ್ ಯು ಹ್ಯಾಡ್ ಎಕ್ಸೆಸಿವ್ ಆಲ್ಕೋಹಾಲ್ ಆರ್ ಇಫ್ ಯು ಆರ್ ನಾಟ್ ಸ್ಲೆಪ್ಟ್ ಓವರ್ ನೈಟ್ ಆರ್ ಯು ಹ್ಯಾಡ್ ಅ ವೆರಿ ಎಕ್ಸ್ಟ್ರೀಮ್ಲಿ ಬ್ಯುಸಿ ಡೇ, ನಾಟ್ ಆಸ್ ಅ ರುಟೀನ್ ಬ್ಯುಸಿ ಬಟ್ ಎಕ್ಸ್ಟ್ರೀಮ್ಲಿ ಬ್ಯುಸಿ ಡೇ ಇದ್ದರೆ ಇಟ್ಸ್ ಬೆಟರ್ ಟು ಅವಾಯ್ಡ್ ಸ್ಟ್ರೇನಿಯಸ್ ಎಕ್ಸಸೈಸಸ್. ವಾಕ್ ಹೋಗ್ಬೋದು. ನಮಗೋಸ್ಕರ 24 ಗಂಟೆಗಳ ಕಾಲ 365 ದಿನಾನೂ ಹೊಡ್ಕೋತಾ ಇರೋಂಥ ಈ ಹೃದಯನ ನಾವು ನೆಗ್ಲೆಕ್ಟ್ ಮಾಡ್ದಿರಾ ಇನ್ನಾದರೂ ಲೆಟ್ಸ್ ಟೇಕ್ ಕೇರ್ ಆಫ್ ಆರ್ ಹಾರ್ಟ್ ಹೆಲ್ತ್.